ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತೇನ್ ಮಾಡ್ತಾ ಇದೀವಿ ಅಮ್ಮ? ಅವಲಕ್ಕಿ ಚಿತ್ರಾನ್ನ ಮಾಡ್ತಾ ಇದೀವಿ. ಇದು ನೋಡಿ ಬೆಳಗ್ಗೆ ಟಿಫನ್ಗೆಲ್ಲ ತುಂಬಾ ಈಸಿ ರೆಸಿಪಿ, ಮತ್ತೆ ಕಡಿಮೆ ಐಟಮ್ ಅಲ್ಲೇನೆ ಎಲ್ಲ ಮಾಡಿ ಮುಗಿಸ್ಬೋದು. ಮತ್ತೆ ಮಕ್ಕಳಿಗೆ ಟಿಫನ್ಗೆ ಬೇಗ ಮಾಡ್ಕೊಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಗಟ್ಟಿ ಅವಲಕ್ಕಿ ಒಂದ್ ಬೌಲ್ ತಗೊಂಡಿದೀನಿ, 2 ಈರುಳ್ಳಿ ಸ್ಲೈಸ್ ಮಾಡಿ ಇಟ್ಕೊಂಡಿದೀನಿ, ಮತ್ತೆ ಒಂದ್ 4-5 ಖಾರಕ್ಕೆ ಹಸಿಮೆಣಸಿನ್ಕಾಯಿ, 1-2 ಟೊಮೊಟೊ ಹಣ್ಣು ನೋಡಿ ಸಣ್ಣ ಸಣ್ಣಕ್ಕೆ ಈ ತರ ಸ್ಲೈಸ್ ಮಾಡಿ ಇಟ್ಕೊಂಡಿದೀನಿ, ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು, 1 ಸ್ಪೂನು ಕಡಲೆಬೇಳೆ ತಗೊಂಡಿದೀನಿ, ಸ್ವಲ್ಪ ಅರಿಶಿನ ಪುಡಿ, ಒಂದ್ ಸ್ವಲ್ಪ ಸಾಸಿವೆ ತಗೊಂಡಿದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಒಂದ್ ಬೌಲ್ ತಗೊಂಡು ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಬರೋಣ. 1-2 ಸಾರಿ ತೊಳೆದ್ಬಿಟ್ಟು ಆಮೇಲೆ ನೆನ್ಸೋಣ. ನೋಡಿ ಅವಲಕ್ಕಿನ ನೀಟಾಗಿ 1-2-3 ಸರಿ ತೊಳೆದು ಚೆಲ್ಬಿಟ್ಟು ಈ ತರ ನೀರ್ ಹಾಕಿ 5 ನಿಮಿಷ ನೆನ್ಸ್ಕೊಳ್ಳೋಣ. ನೋಡಿ ನೆನ್ನೆಷ್ಟೊತ್ತಿಗೆ ಒಗ್ಗರಣೆ ಹಾಕೊಳ್ಳೋಣ. ನೋಡಿ ಸ್ಟವ್ ಹಚ್ಚಿಸ್ಕೊಂಡು ಒಂದ್ ಪಾನ್ ಇಟ್ಕೊಳ್ಳೋಣ. ನೋಡಿ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ನೋಡಿ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಎಲ್ಲ ಸಿಟ್ಲ್ತಾ ಇದೆ. ಈಗ ಕಡಲೆಬೇಳೆ ಹಾಕೊಳ್ಳೋಣ. ಕಡಲೆಬೇಳೆ ಸ್ವಲ್ಪ ಫ್ರೈ ಆಗ್ಬೇಕು. ಮತ್ತೆ ಹಂಗೆ ಈರುಳ್ಳಿ ಹಾಕ್ಬಿಡ್ಬೇಡಿ, ಇಲ್ಲಾಂದ್ರೆ ಹಸಿ ಹಸಿ ಸಿಕ್ಬಿಡುತ್ತೆ ಕಡಲೆಬೇಳೆ. ಈ ತರ ಎಣ್ಣೆ ಒಳಗಡೆ ಸ್ವಲ್ಪ ಕೆಂಪಕ್ಕೆ ಫ್ರೈ ಮಾಡ್ಕೋಬೇಕು. ನೋಡಿ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಕಡಲೆಬೇಳೆ ಫ್ರೈ ಆದ್ಮೇಲೆ ಕರಿಬೇವಿನ ಸೊಪ್ಪನ್ನು ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಅದು ಒಂದ್ ಸ್ವಲ್ಪ ಫ್ರೈ ಆಗ್ಬೇಕು. ಅವಾಗಾದ್ರೆ ಖಾರ ಚೆನ್ನಾಗಿ ಹಿಡಿಯುತ್ತೆ ಎಣ್ಣೆ ಒಳಗಡೆ ಈ ತರ ಫ್ರೈ ಮಾಡ್ಕೊಂಡ್ರೆ. ಇಲ್ಲಾಂದ್ರೆ ನಾವು ಈರುಳ್ಳಿ ಜೊತೆನೆ ಹಾಕ್ಬಿಟ್ರೆ ಹಂಗೆ ಹಸಿ ಹಸಿನೇ ಹಂಗಂಗೆ ಇರುತ್ತೆ, ಚೆನ್ನಾಗಿ ಫ್ರೈ ಆಗಲ್ಲ ಮೆಣಸಿನ್ಕಾಯಿ. ನೀವು ಹಸಿ ಮೆಣಸಿನ್ಕಾಯಿ ಬೇಡ ಅಂದ್ರೆ ಒಣಮೆಣಸಿನ್ಕಾಯಿ ಬೇಕಾದ್ರೂ ಯೂಸ್ ಮಾಡ್ಬೋದು. ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಯ್ತು. ಈಗ ಈರುಳ್ಳಿ ಹಾಕೊಳ್ಳೋಣ. ನೋಡಿ ಇದನ್ನ ತಿರುಗಿಸ್ಕೊಡ್ತಾ ಇರೋಣ. ಈರುಳ್ಳಿ ಒಂದ್ ಸ್ವಲ್ಪ ಫ್ರೈ ಆಗ್ಲಿ, ಜಾಸ್ತಿ ಎಲ್ಲ ಬೇಡ. ನೋಡಿ ಈರುಳ್ಳಿ ಸಣ್ಣ ಸಣ್ಣಕ್ಕೆ ಶಾರ್ಟ್ ಮಾಡಿ ಹಾಕೊಳ್ಳೋದಕ್ಕಿಂತ ಈ ತರ ಸ್ಲೈಸ್ ಮಾಡಿ ಉದ್ದೋದಕ್ಕೆ ಹಾಕೊಂಡ್ರೆ ತಿನ್ನೋವಾಗ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಈ ಹಸಿಮೆಣಸಿನ್ಕಾಯಿ ಅಷ್ಟೇ ಸಣ್ಣ ಸಣ್ಣ ಕಟ್ ಮಾಡಿದ್ರೆ ಬಾಯಿಗೆ ಸಿಕ್ತಿರುತ್ತೆ. ಈ ತರ ಉದ್ದುದ್ದ ಹೆಚ್ಚಿದ್ರೆ ಸ್ವಲ್ಪ ಸೈಡ್ಗೆ ಎತ್ತಿಟ್ಟು ತಿಂತಾರೆ ಮಕ್ಕಳು ಎಲ್ಲಾನು. ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು. ಈಗ ಟೊಮೊಟೊ ಹಣ್ಣು ಹಾಕೊಳ್ಳೋಣ. ಇದನ್ನ ನಮಗೆ ಸಾಫ್ಟ್ ಆಗಿ ಬೇಯಿಸ್ಕೊಳ್ಳೋಣ ಟೊಮೊಟೊ ಹಣ್ಣು. ಇದಕ್ಕೆ ಹುಳಿ, ಹುಣಸೆ ಹಣ್ಣು ಮತ್ತೆ ಲಿಂಬೆ ಹಣ್ಣು ಏನೂ ಹಾಕೋದ್ ಬೇಡ. ಈ ಟೊಮೊಟೊ ಹಣ್ಣೆ ಸಾಕು, ತುಂಬಾ ಟೇಸ್ಟ್ ಕೊಡುತ್ತೆ. ನೋಡಿ ಸಾಕು, ಇಷ್ಟು ಫ್ರೈ ಆಗಿರೋದು. ಇಲ್ಲಿ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ. ಈಗ ಅರಿಶಿನ ಪುಡಿ ಹಾಕೊಳ್ಳೋಣ. ಮತ್ತೆ ಉಪ್ಪು ಹಾಕೊಳ್ಳೋಣ. ಅವಲಕ್ಕಿ ಸಪ್ಪೆ ಇರೋದ್ರಿಂದ ಇದಕ್ಕೇನೆ ಒಂಚೂರು ಜಾಸ್ತಿ ಹಾಕೊಳ್ಳಿ. ಆಮೇಲೆ ನೀವು ಕಲ್ಸಿದ್ಮೇಲೆನೂ ಬೇಕಾದ್ರೆ ಟೇಸ್ಟ್ ಮಾಡ್ಬಿಟ್ಟು ಇನ್ನೊಂದ್ ಸ್ವಲ್ಪ ಹಾಕೋಬಹುದು. ಅವಲಕ್ಕಿ ಎಲ್ಲ ಕಲ್ಸಿದ್ದಾದ್ಮೇಲೆ ನೋಡಿ ಅವಲಕ್ಕಿ ಎಲ್ಲ ನೆನ್ಸಿಟ್ಟಿದೆ. ನೋಡಿ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನ ಒಂದು ಸೋಸೋ ಬಟ್ಲಲ್ಲಿ ಈ ತರ ಸೋಸ್ಕೋಬೇಕು. ಅವಾಗಾದ್ರೆ ಉದ್ದುದ್ರಾಗ ಚೆನ್ನಾಗಿ ಬರುತ್ತೆ. ನೋಡಿ ಈ ತರ ಒಂದು ಸೋಸೋ ಬಟ್ಲೊಳಗಡೆ ಹಾಕಿ ಸೋಸ್ಕೋಬೇಕು. ಅವಾಗಾದ್ರೆ ನೀಟಾಗಿ ಉದ್ದುದ್ರಾಗ ಬರುತ್ತೆ, ನೀರೆಲ್ಲ ನೀಟಾಗಿ ಸೋರ್ಕೊಳ್ಳುತ್ತೆ. ಎಲ್ಲ ಫುಲ್ಲು ಚೆನ್ನಾಗಿ ರೆಡಿ ಆಗಿದೆ. ಇವಾಗ ನೋಡಿ ನೆನ್ಸಿಟ್ಟಿದ್ವಲ್ಲ, ನೆನ್ಸಿ ಸೋಸಿಟ್ಟಿದೀವಿ. ಇವಾಗ ಇದನ್ನೆಲ್ಲ ಈ ಗೊಜ್ಜಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ತರ ಸೋಸೋದ್ರಿಂದ ಮೆತ್ತಗಾಗಲ್ಲ, ಉದ್ದುದ್ರಾಗ ಚೆನ್ನಾಗಿ ಬರುತ್ತೆ ಅವಲಕ್ಕಿ. ನೋಡಿ ಈ ತರ ಅವಲಕ್ಕಿ ಉದ್ದುದ್ರಾಗಿರುತ್ತೆ. ಮತ್ತೆ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ. ನೋಡಿ ನೀಟಾಗಿ ತಳದಲ್ಲಿರೋ ಗೊಜ್ಜು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಸ್ಟವ್ ಉರಿತಾನೆ ಇರ್ಬೇಕು. ಸ್ವಲ್ಪ ಸ್ಲೋ ಮಾಡ್ಕೊಂಡು ಸ್ಟವ್ನ ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದೀನಿ. ಈಗ 2 ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋಣ.
ಒಂದ್ 2 ನಿಮಿಷ ಈ ತರ ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದೆ. ಇವಾಗ ಇದನ್ನೆಲ್ಲ ನೀಟಾಗಿ ತಿರುಗಿಸ್ಕೊಳ್ಳೋಣ. ಒಂದ್ ಸ್ವಲ್ಪ ಸ್ಟೀಮಲ್ಲಿ ಬೇಯಿಸೋದ್ರಿಂದ ಅವಲಕ್ಕಿ ಹಸಿ ಹಸಿ ಇರುತ್ತಲ್ಲ, ನೀಟಾಗಿ ಫ್ರೈ ಆಗುತ್ತೆ ಗೊಜ್ಜು ಜೊತೆ. ಒಂದ್ ಸ್ವಲ್ಪ ಬಿಸಿನೂ ಆಗುತ್ತೆ. ಮತ್ತೆ ನೋಡಿ ಇವಾಗೆಲ್ಲ ಫುಲ್ ರೆಡಿ ಆಯ್ತು. ಈಗ ಸ್ಟವ್ ಆಫ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿರೋ ಅವಲಕ್ಕಿ ಚಿತ್ರಾನ್ನ ರೆಡಿ ಆಯ್ತು. ಒಂದ್ 5 ನಿಮಿಷಕ್ಕೆ ಬೇಗ ರೆಡಿ ಮಾಡ್ಕೊಂಡ್ಬಿಡ್ಬೋದು ಇದು. ನೋಡಿ ಬಿಸಿ ಬಿಸಿ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗಿದೆ.